ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮಾತುಗಳು ಮತ್ತೆ ಮುನ್ನೆಲೆಗೆ ಬರ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ನೀಡಲು ಸಿಎಂ ಸಿದ್ದರಾಮಯ್ಯ ಬಣ ಮತ್ತೊಮ್ಮೆ ದಲಿತ ಸಿಎಂ ಅಸ್ತ್ರದೊಂದಿಗೆ ತಯಾರಿ ನಡೆಸಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ರಾತ್ರಿ ನಡೆದ ದಲಿತ ಸಿಎಂ ಸಚಿವರು ಮತ್ತು ಶಾಸಕರು ಪರಿಷತ್ ಸದಸ್ಯರು ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ತಂತ್ರಗಳಿಗೆ ತಿರುಗೇಟು ನೀಡಲು ತೀರ್ಮಾನಿಸಲಾಗಿದೆ ಅಂತೆ. ಹೌದು, ಮಾರ್ಚ್ ಮೊದಲ ವಾರದಲ್ಲೇ ರಾಜ್ಯ ಬಜೆಟ್ ಬಳಿಕ ಹೈಕಮಾಂಡ್ ನಾಯಕರು ಕರ್ನಾಟಕದ ನಾಯಕತ್ವ ಬಿಕ್ಕಟ್ಟನ್ನು ಬಗೆಹರಿಸುವ ಪ್ರಯತ್ನ ಆರಂಭಿಸುವ ಸಾಧ್ಯತೆ ಹಿನ್ನೆಲೆ ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ಮಹತ್ವ ಪಡೆದಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ದೀರ್ಘಾವಧಿ ಸಿಎಂ ಎಂಬ ದಾಖಲೆ ಮುರಿದಿದ್ದಾರೆ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸರಿಗಟ್ಟಲು ಉಳಿದ 2.5 ವರ್ಷ ಅಧಿಕಾರದಲ್ಲಿ ಇರಬೇಕು. ಮಾರ್ಚ್ ಮೊದಲ ವಾರದಲ್ಲೇ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಮಂಡಿಸಲಿದ್ದು ದಾಖಲೆ ಮುರಿಯುವುದರ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಡಿಕೆಶಿ ಅವರು ಅಧಿಕಾರ ಹಸ್ತಾಂತರಕ್ಕೆ ತೆರೆಯ ಮೇಲೆ ಲಾಬಿ ನಡೆಸುತ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸಿಎಂ ಹಾಗೂ ಡಿಸಿಎಂ ಅವರಿಗೆ ಬಜೆಟ್ ಮುಗಿದ ನಂತರ ದೆಹಲಿಗೆ ಬುಲಾವ್ ಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಸೂಕ್ಷ್ಮತೆ ಅರಿತ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೂ ಮುಂಚೆಯೇ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಆಗೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಬದಲಾವಣೆಗೆ ಮುಂದಾದರೆ ದಲಿತರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಎಂದು ಒತ್ತಡ ಹೇರಲು ಸಿದ್ಧತೆ ಕಸರತ್ತು ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಅಧಿವೇಶನದ ಸಂದರ್ಭದಲ್ಲೇ 20ಕ್ಕೂ ಹೆಚ್ಚು ದಲಿತ ಸಚಿವರು ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸುವುದು ಕೂಡ ಈಗ ನಡೆಸಿರುವುದು ಕುತೂಹಲವನ್ನ ಮೂಡಿಸಿರುವಂಥದ್ದು. ಅಂದರೆ ಡಿಸಿಎಂಗೆ ತಿರುಗೇಟು ನೀಡಲು ಈಗ ತಂತ್ರ. ನಾಯಕತ್ವ ಬದಲಾವಣೆ ಚರ್ಚೆ ನಡೆಯುವ ಪ್ರತಿ ಬಾರಿಯೂ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾನೆ ಇದೆ. ಬೆರಳೆಣಿಕೆ ಸಚಿವರು ಶಾಸಕರಷ್ಟೇ ಸೇರಿ ಚರ್ಚಿಸಿದ್ದರು. ಆದರೆ ಈ ಬಾರಿ 20ಕ್ಕೂ ಹೆಚ್ಚು ಮಂದಿ ಅಧಿವೇಶನ ಸಂದರ್ಭದಲ್ಲೇ ದಲಿತ ಸಿಎಂ ಬೇಡಿಕೆಯನ್ನು ಪ್ರಬಲವಾಗಿ ಮಂಡಿಸಲು ನಿರ್ಧರಿಸಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವನ್ನು ಉಂಟು ಮಾಡಿರುವಂಥದ್ದು. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಈ ಸಭೆಯೇ ಸಿಎಂ ಸಿದ್ದರಾಮಯ್ಯ ಅಣತಿಯಂತೆ ನಡೆದಿದೆ ಎಂಬ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಮುಖ್ಯಮಂತ್ರಿ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು. ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಕಳೆದುಕೊಂಡರೆ ಅದನ್ನು ದಲಿತರಿಗೆ ಸಿಗಬೇಕು ಎಂದು ಪಟ್ಟು ಹಿಡಿಯಲು ನಿರ್ಧರಿಸಿರುವಂತಹ ಡಿಕೆಶಿ ಪಾಳ್ಯಕ್ಕೆ ನಂಬಲಾಗದ ತುತ್ತಾಗಿರುವಂಥದ್ದು. ಇದು ಸಿದ್ದರಾಮಯ್ಯ ಅವರು ನೀಡಿದ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಎಂದೇ ವಿಶ್ಲೇಷಿಸಲಾಗ್ತಿದೆ. ಸಿಎಂ ಬಣದ ಚೆಕ್ಮೇಟ್ನಿಂದ ಕಂಗಾಲಾಗಿರುವ ಡಿಕೆಶಿ ಅವರು ಅತ್ತ ದಲಿತ ನಾಯಕರ ವಿರುದ್ಧವೂ ಮಾತನಾಡಲು ಇತ್ತ ತಮ್ಮ ಹಕ್ಕು ಪ್ರತಿಪಾದನೆಯಿಂದ ದೂರ ಸರಿಯುವಂತೆಯೂ ಇಲ್ಲದಂತಹ ಇಕ್ಕಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಸಿಲುಕಿರುವಂಥದ್ದು. ಹಾಗಾಗಿ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಅವರು ಇದೀಗ ನಂಬರ್ ಗೇಮ್ ತಂತ್ರ ಮೊರೆ ಹೋಗುವುದು ಅನಿವಾರ್ಯವಾಗಿರುವಂಥದ್ದು. ಆದಾಗ್ಯೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ದಲಿತ ಮತ್ತು ಹಿಂದುಳಿದ ವರ್ಗಗಳ ಶಾಸಕರನ್ನು ಒಗ್ಗೂಡಿಸಿದರೆ ಡಿಕೆಶಿ ಸಂಖ್ಯಾಬಲದ ತಂತ್ರವು ತಲೆ ಕೆಳಗಾಗಿ ಇದೆ ಎಂಬುದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಅಧಿಕಾರ ಬಿಟ್ಟುಕೊಡುವುದು ಅನಿವಾರ್ಯವಾದರೆ ಅದು ದಲಿತರೇ ಹೋಗಬೇಕು ಎಂದು ಹೈಕಮಾಂಡ್ ಮನವರಿಕೆ ಮಾಡುವುದು ಕೂಡ ಸಿಎಂ ಯೋಜನೆಯಾಗಿದೆ ಎಂದು ಈಗ ಹೇಳಲಾಗ್ತಿರುವಂಥದ್ದು. ಹಕ್ಕು ಮಂಡನೆಗೆ ದಲಿತ ನಾಯಕರ ಸಿದ್ಧತೆ ಈಗ ನೋಡಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ದಲಿತ ಸಿಎಂ ವಿಷಯವೇ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ವಿಷಯ. ಸಭೆಯಲ್ಲಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ, ಶಿವರಾಜ್ ತಂಗಡಗಿ, ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದು ಹೈಕಮಾಂಡ್ ಮುಂದೆ ಒಮ್ಮತದಿಂದ ದಲಿತ ಸಿಎಂ ಹಕ್ಕು ಮಂಡನೆಗೆ ತೀರ್ಮಾನಿಸಲಾಗಿದೆ ಎಂಬಂತಹ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ STPCS TSP ಅನುದಾನ ಬಳಕೆ ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ವಿಶೇಷ ಅನುದಾನ ಮೀಸಲಿಡಬೇಕೆಂದು ಒತ್ತಾಯಿಸಿರುವುದು ಕೂಡ ಇಲ್ಲಿ ಚರ್ಚೆಯಾಗಿರುವಂಥದ್ದು. ಸಾಮಾಜಿಕ ನ್ಯಾಯ ಅಹಿಂದ ಕಾರ್ಡ್ ಈಗ ಬಳಕೆಯಾಗಿರುವಂಥದ್ದು. ಸಿದ್ದರಾಮಯ್ಯ ಅವರು ಪ್ರತಿ ಬಾರಿಯೂ ಹೈಕಮಾಂಡ್ ನಾಯಕರ ಎದುರು ಸಾಮಾಜಿಕ ನ್ಯಾಯ ಅಹಿಂದ ಅಸ್ತ್ರವನ್ನೇ ಬಳಸುತ್ತಾ ಬಂದಿದ್ದಾರೆ. ಈಗ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಬಳಸಿಕೊಂಡೇ ಡಿಕೆಶಿಗೆ ಟಕ್ಕರ್ ನೀಡಲು ರಣತಂತ್ರ ಹಣೆಯುತ್ತಾರೆ. ಡಿಕೆಶಿ ಈಗ ಅವರಿಗೆ ನಾಯಕತ್ವ ನೀಡಿದರೆ ದಲಿತರು ಪಕ್ಷದ ವಿರುದ್ಧ ತಿರುಗಿ ಬೀಳಬಹುದು ಎಂಬುದು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಿದ್ದಾರೆ ಎಂದು ಹೇಳಲಾಗ್ತಿರುವಂಥದ್ದು. ಡಿಕೆಶಿ ಅವರು ಪದೇ ಪದೇ ಅಧಿಕಾರ ಹಂಚಿಕೆ ವಿಷಯ ಪ್ರಸ್ತಾಪಿಸುತ್ತಿದ್ದು ಇದಕ್ಕೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಅವರು ದಲಿತ ನಾಯಕರನ್ನು ಮುಂದಿಟ್ಟು ದಲಿತ ಸಿಎಂ ಚರ್ಚೆಯನ್ನು ಮುನ್ನೆಲೆಗೆ ತಂದಿದ್ದಾರೆ ಎನ್ನಲಾಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವಿನ ಚದರಂಗದಾಟ ಹೈಕಮಾಂಡ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು. ಅಲ್ಲದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಹಾದಿಯನ್ನು ಇನ್ನಷ್ಟ ಅವರಿಗೆ ದುರ್ಗಮಗೊಳಿಸಿರುವಂಥದ್ದು. ಹಾಗಾದರೆ ಈಗ ಸಿದ್ದರಾಮಯ್ಯಗೂ ಕೂಡ ದಲಿತ ನಾಯಕರು ಶಾಕ್ ನೀಡಲು
ಈ ಒಂದು ಮೀಟಿಂಗನ್ನು ನಡೆಸಿದ್ರೆ ಎಂಬುತ್ತ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರನ್ನ DKಶಿಗಿಂತ ಮುಂಚೆ ಈ ದಲಿತ ನಾಯಕರು ಕೆಳಗಿಳಿಸಲು ಪ್ಲಾನ್ ರೂಪಿಸಿದ್ದಾರೆ, ಅದಕ್ಕಾಗಿ ಮೀಟಿಂಗನ್ನು ಮಾಡಿದ್ದಾರೆ ಎನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಗೊತ್ತಿರುವಂಥ ಮೀಟಿಂಗ ಅಥವಾ ಸಿದ್ದರಾಮಯ್ಯ ಗೊತ್ತಿಲ್ಲದೆ ಇರುವಂತಹ ಈ ಒಂದು ಡಿನ್ನರ್ ಮೀಟಿಂಗನ್ನು ಪರಮೇಶ್ವರ್ ದಲಿತ ಅಸ್ತ್ರವನ್ನು ರೂಪಿಸ್ತಿದ್ದಾರಾ, ಒಳಗಡೆ ಸಿದ್ದರಾಮಯ್ಯರಿಗೆ ಶಾಕ್ ಕೊಡಲು ಈ ಒಂದು ಮೀಟಿಂಗನ್ನು ಮಾಡ್ತಿದ್ದಾರಾ ಎನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ನೋಡಬೇಕು ಮಾರ್ಚ್ ಮೊದಲ ವಾರದಲ್ಲಿ ಏನೆಲ್ಲ ಬಜೆಟ್ ನಂತರ ಏನೆಲ್ಲ ಬೆಳವಣಿಗೆ ಕಂಡು ಬರುತ್ತೆ ಎನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಥ್ಯಾಂಕ್ ಯು.